ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಉಪವಾಸ ಕಾಲದ 48ನೇ ದಿನದ ಈ ವಿಶೇಷ ದಿನದ ಧ್ಯಾನಕ್ಕಾಗಿ ಎಲ್ಲರಿಗೂ ಸ್ವಾಗತ. ಇವತ್ತಿನ ಧ್ಯಾನಕ್ಕಾಗಿ ನೇಮಕವಾಗಿರುವಂಥ ವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 47ರಿಂದ 75 ತನಕ. ಇವತ್ತಿನ ಧ್ಯಾನದ ವಿಷಯ ಶಿಲುಬೆಯು ಜೀವನದ ಆಚರಣೆ. ಯೇಸು ಕ್ರಿಸ್ತನು ಇಡೀ ಮಾನವ ಕುಲಕ್ಕಾಗಿ ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂಥ ದಿನವಾಗಿದೆ ಈ ದಿನ. ಅಂದರೆ ಏಪ್ರಿಲ್ 3ನೇ ತಾರೀಕು ಗುಡ್ ಫ್ರೈಡೇ ದಿನವಾಗಿದೆ. ಕ್ರೈಸ್ತ ವಿಶ್ವಾಸದ ಕೇಂದ್ರ ಬಿಂದುವಾಗಿದೆ ಕ್ರಿಸ್ತನ ಶಿಲುಬೆಯ ಮರಣ. ಲೋಕದ ವಿಮೋಚಕನಾಗಿ ಬಂದ ಕ್ರಿಸ್ತನು ತುಂಬ ಹೀನವಾದ ಶಿಲುಬೆಯ ಮರಣಕ್ಕೆ ಒಪ್ಪಿಸಲ್ಪಟ್ಟನು. ಪಾಪಿಗಳಾದ ನಮಗಾಗಿ ಕ್ರಿಸ್ತನು ಸಹಿಸಿದ ಕಷ್ಟತೆ ಹಾಗೂ ಪೀಡಾನುಭವಗಳಿಗೂ ಮತ್ತು ಮರಣಕ್ಕೂ ಸಂಬಂಧಪಟ್ಟ 3 ಇಬ್ರಿಯ ಪದನಾಮಗಳು ಅಥವಾ ಸ್ಥಳಗಳ ಕುರಿತು ಈ ವೇದ ಭಾಗದಲ್ಲಿ ಮತ್ತು ಸುವಾರ್ತೆಗಳಲ್ಲಿ ಬರೆದಿರುವಂಥ ಹೆಸರುಗಳಾಗಿವೆ ನಾವು ನೋಡುವಂಥದ್ದು. ಆ 3 ಸ್ಥಳಗಳ ಕುರಿತಾಗಿ ನಾವು ಇಂದು ಪರಿಚಯ ಮಾಡಿಕೊಳ್ಳೋಣ. 1 ಗೆತ್ಸೆಮನೆ, 2 ಗಬ್ಬತ, 3 ಗೋಲ್ಗೊಥ. ಈ 3 ಸ್ಥಳಗಳು ಇಂಗ್ಲೀಷಿನ ಜಿ ಅಕ್ಷರದಿಂದ ಪ್ರಾರಂಭವಾಗುವಂಥದ್ದು. ಕ್ರಿಸ್ತನ ಮರಣಕ್ಕೂ ಕ್ರಿಸ್ತನ ಪೀಡಾನುಭವಕ್ಕೂ ತುಂಬ ಹತ್ತಿರವಾಗಿರುವಂಥ ಸ್ಥಳಗಳಾಗಿವೆ ಈ 3 ಸ್ಥಳಗಳು. ಅದರ ಕುರಿತಾಗಿ ಇವತ್ತು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಗೆತ್ಸೆಮನೆ, ಎಣ್ಣೆ ಮರಗಳ ಗುಡ್ಡ ಎಂಬುದಾಗಿ ಕರೆಯುತ್ತಾರೆ. ಅಂದರೆ ಅದರ ಅರ್ಥ ಒಲಿಯುವ ಗಾಣ, ಎಣ್ಣೆ ಹಿಂಡಿ ಎಂಬುದಾಗಿ ಹೇಳ್ತಾರೆ. ಇಂಗ್ಲೀಷಲ್ಲಿ ಆಯಿಲ್ ಪ್ರೆಸ್ ಎಂಬುದಾಗಿ. ಕ್ರಿಸ್ತನು ಶಿಷ್ಯರ ಸಂಗಡ ಪಸ್ಕ ಆಚರಣೆ ಮಾಡಿ ತನ್ನ ಕಡೆಯ ಭೋಜನದ ನಂತರ ಕೀರ್ತನೆ ಹಾಡಿ ದೇವರಿಗೆ ಸ್ತೋತ್ರ ಮಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಅಂದರೆ ಗೆತ್ಸೆಮನೆಗೆ ಶಿಷ್ಯರನ್ನು ಕರಕೊಂಡು ಬಂದ ಕ್ಷಣವಾಗಿತ್ತು ಅದು. ಯೇಸು ಶಿಲುಬೆಗೆ ಏರಿಸುವ ಮುನ್ನ ತೀವ್ರ ಒತ್ತಡದಿಂದ ಮಾನಸಿಕ ವೇದನೆಯಿಂದ ಮಾಡಿದ ಪ್ರಾರ್ಥನೆಯ ಸ್ಥಳ ಎಂಬುದಾಗಿ ನೋಡುತ್ತೇವೆ. ಅಂದರೆ ಗಾಣದಲ್ಲಿ ಯಾವ ರೀತಿಯಾಗಿ ಎಣ್ಣೆ ಹಿಂಡಲ್ಪಡುತ್ತದೋ ಅದೇ ರೀತಿಯಾಗಿ ಕ್ರಿಸ್ತನ ಮನವು ಹಿಂಡಲ್ಪಟ್ಟಿದ್ದ ಸ್ಥಳ ಎಂಬುದಾಗಿ ಓದುತ್ತೇವೆ. ಈ ಗೆತ್ಸೆಮನೆಗೆ ಪೇತ್ರ, ಯಾಕೋಬ, ಯೋಹಾನರನ್ನು ಕರಕೊಂಡು ಹೋಗಿ ದುಃಖದಿಂದ ಮನಗುಂದಿದವನಾಗಿ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂದು ಹೇಳಿದನು. ಮತ್ತಾಯ 26:39. ಹಾಗೆ ದುಃಖದ ಒಂದು ನೋವಿನ ಸಂಕೇತ ಸ್ಥಳವಾಗಿದೆ ಈ ಗೆತ್ಸೆಮನೆ ಎಂಬುದಾಗಿ ನಾವು ನೋಡುತ್ತೇವೆ. ಆಪ್ತ ಸ್ನೇಹಿತರಿಗೆ ನನ್ನ ಸಂಗಡ ಎದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಂಡಂಥ ಕರ್ತನು ಮನೋವ್ಯತೆಯಿಂದ ಪ್ರಾರ್ಥಿಸುವಾಗ ರಕ್ತದ ಹನಿಗಳು ಭೂಮಿಗೆ ಬೀಳುತ್ತಿದ್ದು ಎಂಬುದಾಗಿ ಲೂಕ 22:44 ಓದುತ್ತೇವೆ. ಮತ್ತು ಬೋರಲು ಬಿದ್ದು ತನ್ನ ತಂದೆಗೆ ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಎಂದು ಹೇಳುತ್ತಾ ನಿನ್ನ ಚಿತ್ತದಂತೆ ಆಗಲಿ ಎಂದು ಒಪ್ಪಿಸಿದನು. ಮತ್ತಾಯ 26:48. ಹೀಗೆ ಯೇಸು ಕ್ರಿಸ್ತನು ಬಹಳ ಮನನೊಂದವನಾಗಿ ದುಃಖದಿಂದ ಕ್ರೂಜೆಯ ಮರಣಕ್ಕೆ ಸಿದ್ಧನಾಗುತ್ತಿದ್ದಂಥ ಒಂದು ಅನುಭವವಾಗಿದೆ ಗೆತ್ಸೆಮನೆ. ಯೂದನು ಮಹಾಯಾಜಕರ ಹಿರಿಯ ಸಭೆಯವರ ಸಂಗಡ ಸೇರಿ ಯೇಸು ಕ್ರಿಸ್ತನನ್ನು 30 ಬೆಳ್ಳಿ ನಾಣ್ಯಗಳಿಗೆ ಮಾರಾಟ ಮಾಡಿದ್ದನು. ಅವರ ಸಂಗಡ ಸೇರಿ ಕ್ರಿಸ್ತನನ್ನು ಹಿಡ್ಕೊಡುವುದಕ್ಕಾಗಿ ಗೆತ್ಸೆಮನೆಗೆ ಬರುತ್ತಾನೆ. ಬಹುಜನರ ಗುಂಪಿನ ಜನರೊಂದಿಗೆ ಬಂದು ಗುರುವೇ ನಮಸ್ಕಾರ ಎಂದು ಹೇಳುತ್ತಾ ಮುದ್ದಿಟ್ಟು ಹಿಡುಕೊಟ್ಟನು. ಇನ್ನು ನನಗಾಗಿ ಅಥವಾ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳಿಕೊಂಡಂಥ ಶಿಷ್ಯರು ನಿದ್ದೆ ಮಾಡುತ್ತಿದ್ದಾರೆ. ಮಹಾಯಾಜಕರು ಸೈನಿಕರು ಬರುವಾಗ ಶಿಷ್ಯರು ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗಿದಂಥ ಕ್ಷಣವಾಗಿದೆ, ಅನುಭವವಾಗಿದೆ ಈ ಗೆತ್ಸೆಮನೆ. ಕರ್ತನಲ್ಲಿ ಪ್ರಿಯರೇ, ಗೆತ್ಸೆಮನೆಯ ಜೀವಿತ ಅನುಭವಗಳು ನಮ್ಮ ಜೀವನದಲ್ಲಿ ಹಿಂಡಲ್ಪಡುವಂಥ ಅನುಭವಗಳು ಬರುವಾಗ ನಮಗಿಂತ ಮುಂಚೆ ಕ್ರಿಸ್ತನು ಅನುಭವವನ್ನು ಅನುಭವಿಸಿ ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ಎರಡನೇದಾಗಿ ಗಬ್ಬತ. ಯೋಹಾನ 19:13 ಎತ್ತರದ ಕಲ್ಲಿನ ನ್ಯಾಯಪೀಠ, ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳ. ಒಂದು ರಾತ್ರಿಯಲ್ಲಿ 4 ನ್ಯಾಯಾಲಯಗಳನ್ನು ವಿಚಾರಿಸಲ್ಪಟ್ಟಂಥ ಕ್ರಿಸ್ತನು. ಹೆರೋದನ ನ್ಯಾಯಪೀಠ,
ಅನ್ನನ ನ್ಯಾಯಪೀಠ, ಕಾಯಪ್ಪನ ನ್ಯಾಯಪೀಠ, ಪಿಲಾತನ ನ್ಯಾಯಪೀಠ. ಏನೂ ತಪ್ಪು ಮಾಡದೆ ಅಪರಾಧಿಯ ಸ್ಥಾನದಲ್ಲಿ ನಿಂತು ಈ ಮಹಾಯಾಜಕರು, ಪಂಡಿತರಾದ ಶಾಸ್ತ್ರಿಗಳು, ಹಿರಿಸಭೆಯವರು ಅರಮನೆಯಲ್ಲಿ ನಿರಪರಾಧಿಯಾಗಿರುವಂಥ ಯೇಸುವಿನ ವಿರುದ್ಧವಾಗಿ ರಾತ್ರಿಯೆಲ್ಲ ಗೂಢಾಲೋಚನೆ ಮಾಡಿದರೆಂಬುದಾಗಿ ಮತ್ತಾಯ 27:1 ನಾವು ನೋಡುತ್ತೇವೆ. ಅಂದರೆ ಕ್ರಿಸ್ತನ ವಿಚಾರವಾಗಿ ಸುಳ್ಳು ಸಾಕ್ಷಿಗಳನ್ನ ಅವರು ಹುಡುಕುತ್ತಿದ್ದರು ಎಂಬುದಾಗಿ ಓದುತ್ತೇವೆ. ದೇವ ದೂಷಕನೆಂದು ಹೇಳಿ ಉಗಿದರು, ಗುದ್ದಿದರು. 26:52 ವಾಕ್ಯದಲ್ಲಿ ಸೈನಿಕರು, ಸೇವಕರುಗಳು ಚಿತ್ರಹಿಂಸೆಯನ್ನು ಕೊಟ್ಟರು, ಕೆನ್ನೆಗೆ ಹೊಡೆದರು, ಮುಳ್ಳಿನ ಕಿರೀಟವಿಟ್ಟು ಅಪಹಾಸ್ಯ ಮಾಡಿದರು. 27-26 ವಾಕ್ಯದಲ್ಲಿ ಇನ್ನು ಪಿಲಾತನು ಏನೂ ತಪ್ಪಿಲ್ಲ ಎಂಬುದಾಗಿ ತನಗೆ ಗೊತ್ತಿದ್ದರೂ ಜನಾಭಿಪ್ರಾಯ ಕೇಳುವಾಗ ಜನರು ಶಿಲುಬೆಗೆ ಹಾಕಿಸು ಎಂದು ಕೂಗಿಕೊಂಡರು. ಯೋಹಾನ 19:4 ಕ್ರಿಸ್ತನು ಏನೂ ತಪ್ಪಿಲ್ಲ ಎಂದು ಪಿಲಾತನಿಗೆ ಗೊತ್ತಿದ್ದರೂ ಶಿಲುಬೆಗೆ ಏರಿಸಲು ಒಪ್ಪಿದರು. ಹೀಗೆ ಕಠಿಣವಾಗಿ ಹಿಂಸಿಸಲ್ಪಟ್ಟ ಸ್ಥಳವಾಗಿದೆ ಈ ಗಬ್ಬತ. ಇನ್ನು ಯೇಸು ಸ್ವಾಮಿಯ ಪ್ರಿಯ ಶಿಷ್ಯನಾಗಿದ್ದಂತಹ ಪೇತ್ರನು ಈ ನೋವಿನ, ಈ ದುಃಖದ ಸಮಯದಲ್ಲಿ 3 ಸಾರಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಆಣೆ ಇಡುತ್ತಾ ಆತ ನನಗೆ ಯೇಸು ಸ್ವಾಮಿ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವ. ಗೆಸ್ತೆಮನೆಯ ಅನುಭವಗಳು, ಗಬ್ಬತ ಅನುಭವಗಳು ಜೀವನದಲ್ಲಿ ಬರುವಾಗ ಕ್ರಿಸ್ತನು ಅದನ್ನೆಲ್ಲ ಅನುಭವಿಸಿ ನಮ್ಮನ್ನು, ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು ಬಿಡುಗಡೆ ಮಾಡಲಿಕ್ಕಾಗಿ ಈ ಎಲ್ಲ ಅನುಭವಿಸಿದ್ದಾನೆ ಎಂಬುದಾಗಿರುವಂಥ ನೆನೆಸಿಕೊಳ್ಳುವಂಥ ದಿನವಾಗಿದೆ ಶುಭ ಶುಕ್ರವಾರದ ದಿನ. ಇನ್ನು 3ನೇದಾಗಿ ನಾವು ನೋಡುವಾಗ ಗೋಲ್ಗೊಥ, ಮತ್ತಾಯ 27:33 ಕಪಾಲ ಸ್ಥಳ, ತಲೆಬುರುಡೆಯ ಆಕಾರದಲ್ಲಿ ಒಂದು ದೊಡ್ಡ ಬಂಡೆಯ ಹತ್ತಿರದಲ್ಲಿತ್ತು ಈ ಗೋಲ್ಗೊಥ. ಲ್ಯಾಟಿನ್ ಭಾಷೆಯಲ್ಲಿ ಕಲ್ವಾರಿಯೇ ಎಂಬುದಾಗಿ ನೋಡುತ್ತೇವೆ. ಗಬ್ಬತಾದ ವಿಧಿಯು ಮುಗಿದ ನಂತರ ಗೋಲ್ಗೊಥ ಅನುಭವಕ್ಕೆ ಯೇಸು ಸ್ವಾಮಿ ಮತ್ತಷ್ಟು ಕ್ರೂರವಾಗಿರುವಂಥ ಅನುಭವಕ್ಕೆ ದಾಟಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಭಾರವಾದ ಶಿಲುಬೆ ಹೊರಿಸಿ ಬೀದಿಯಲ್ಲಿ ನಡೆಸಿದರು, 39 ಚಡಿಯೇಟುಗಳು ಕೊರಡುಗಳಿಂದ ಹೊಡೆದರು. ಇಲ್ಲಿಯೂ ಹಿಂಸೆಗಳು ಕಡಿಮೆ ಆಗಲಿಲ್ಲ. ರಾತ್ರಿಯಿಂದ ಹಗಲೆಲ್ಲ ನಿರಂತರವಾಗಿ ಹಿಂಸೆ ಕೊಡುತ್ತಾ ಯೇಸು ಸ್ವಾಮಿಯನ್ನು ನಡೆಸಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಕುಡಿಯಲು ಕಹಿ ರಸ ಕೊಟ್ಟರು. ದಾರಿಯಲ್ಲಿ ಹೋಗುವಾಗ ಜನ ಹಾಸ್ಯ ಮಾಡಿದರು. ಆತನನ್ನು ಬೆತ್ತಲೆ ಮಾಡಿ ಬಟ್ಟೆಗಾಗಿ ಚೀಟು ಹಾಕಿದರು. ಲೂಕ 22:33 ದುಷ್ಟರ, ಕಳ್ಳರ ಸಂಗಡ ಶಿಲುಬೆಗೆ ಆತನನ್ನು ಹಾಕಿದರು ಎಂಬುದಾಗಿ ನೋಡುತ್ತೇವೆ. ಚಿತ್ರಹಿಂಸೆ ಮಾಡಿ ಶಿಲುಬೆಗೆ ಹಾಕಿದರು. 3 ಗಂಟೆಗಳ ಕಾಲ ಅಂಧಕಾರದಲ್ಲಿ ಯೇಸು ಇದ್ದನು ಎಂಬುದಾಗಿ ನಾವು ನೋಡು. ಕರ್ತನಲ್ಲಿ ಪ್ರಿಯರೇ, ನಿರಪರಾಧಿಯಾಗಿರುವಂಥ ವ್ಯಕ್ತಿಗೆ, ದೇವರ ರಾಜ್ಯದ ಸಂದೇಶವನ್ನು ಮಾತ್ರ ಹಂಚಿದ ವ್ಯಕ್ತಿಗೆ, ದೇವರ ರಾಜ್ಯದ ಅನುಭವಗಳನ್ನ ಮಾತ್ರ ಜನರಿಗೆ ಸಾರಿದಂಥ ಸ್ವಾಮಿಗೆ, ಮನುಷ್ಯನಿಗೆ ಒಳ್ಳೆಯದನ್ನು ಮಾತ್ರ ಮಾಡಿ ಪ್ರೀತಿ ಮಾಡಿದಂಥ ಯೇಸುವಿಗೆ ಇಂಥ ಘನಘೋರವಾಗಿರುವಂಥ ಶಿಕ್ಷೆ ಈ ಲೋಕ ಅಥವಾ ನಮ್ಮ ಪಾಪಗಳು ಕೊಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂದು ಕೂಗುತ್ತಾ ತಂದೆಯ ಹತ್ರ ತನ್ನ ಪ್ರಾಣವನ್ನು ಒಪ್ಪಿಸಿಕೊಡುತ್ತಾನೆಂಬುದಾಗಿ ಮತ್ತಾಯ 27:46 ನಾವು ಓದಲಿಕ್ಕೆ ಸಾಧ್ಯವಾಗುತ್ತೆ. ಶಿಲುಬೆ ರಕ್ಷಣೆಯ ಮಾರ್ಗವಾಗಿದೆ. 1 ಕೊರಿಂಥ 1:18 ರಕ್ಷಣೆಯ ಮಾರ್ಗದಲ್ಲಿಯವರಿಗೆ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಪೌಲನು ಹೇಳುತ್ತಾನೆ. 1 ತಿಮೋಥಿ 2:14 ನಮಗೆ ಮಾನವನಿಗೆ ರಕ್ಷಣೆ ಸಿಕ್ಕಿದ್ದು ಶಿಲುಬೆಯಿಂದ, ಶಾಪದಿಂದ ಮುಕ್ತಿ ಸಿಕ್ಕಿದ್ದು ಈ ಶಿಲುಬೆಯಿಂದ, ದೇವರೊಂದಿಗೆ ಮನುಷ್ಯನು ಒಂದಾಗಿದ್ದು ಈ ಶಿಲುಬೆಯಿಂದ, ಸೈತಾನನ ತಲೆಯು ಜಜ್ಜಲ್ಪಟ್ಟಿದ್ದು ಶಿಲುಬೆಯಿಂದ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಜೀವಿತಗಳಲ್ಲಿ ಗೆಸ್ತೆಮನೆಯ ಅನುಭವಗಳು, ಗಬ್ಬತ ಅನುಭವಗಳು, ಗೋಲ್ಗೊಥ ಅನುಭವಗಳು ಎಲ್ಲವನ್ನು ಸಹಿಸಿ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ, ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ಯೇಸುವನ್ನು ದೃಷ್ಟಿಸುವಂಥ, ನೆನೆಸುವಂಥ ಸಮಯವಾಗಿದೆ, ದಿನವಾಗಿದೆ ಈ ದಿನ. ಇಬ್ರಿಯ 6:4-15 ಮಹಾಯಾಜಕನಾಗಿ ನಮ್ಮ ನಿರ್ಬಲಾವಸ್ಥೆಗಳಲ್ಲಿ, ನಮ್ಮ ಬಲಹೀನಾವಸ್ಥೆಗಳಲ್ಲಿ ನಮಗೆ ಮಹಾಯಾಜಕನಾಗಿದ್ದಾನೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಗೆಸ್ತೆಯ ಮನೆಯ ಅನುಭವಗಳು, ಹಿಂಡಲ್ಪಟ್ಟಂಥ ಅನುಭವಗಳು, ಗಬ್ಬತ, ನಿಂದೆ, ಹಿಂಸೆ, ಬಾಧೆಯ ಅನುಭವಗಳು, ಗೋಲ್ಗೊಥ, ಕಲ್ವಾರಿ ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಂಥ ಅನುಭವಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ತಿಳ್ಕೊಳ್ಬೇಕು, ಈ ಶುಭ ಶುಕ್ರವಾರ ದಿನದಂದು ನನಗಾಗಿ ಇದೆಲ್ಲವನ್ನು ಅನುಭವಿಸಿದಂಥ
ನನ್ನ ಸ್ವಾಮಿ ಇದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ತಾ, ಕ್ರಿಸ್ತನ ಶಿಲುಬೆಯ ಕುರಿತಾಗಿ ಧ್ಯಾನ ಮಾಡುತ್ತಾ, ನಮ್ಮನ್ನೇ ಆತನ ಸ್ಥಾನದಲ್ಲಿ ಒಪ್ಪಿಸಿಕೊಡುತ್ತಾ, ದೇವರ ಈ ವಾಕ್ಯಗಳನ್ನ ಧ್ಯಾನ ಮಾಡುತ್ತಾ, ದೇವರ ನಾಮವನ್ನು ಘನಪಡಿಸುವುದಕ್ಕೆ, ಸಮರ್ಪಿಸುವುದಕ್ಕೆ ನಮಗೆ ದೇವರು ಸಹಾಯ ಮಾಡಲಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಕೃಪೆಗಳ ಮಧ್ಯೆ ವಾಸ ಮಾಡುತ್ತಾ, ಪಾಪಿಗಳಾದ ನಮ್ಮನ್ನು ಪ್ರೀತಿ ಮಾಡುತ್ತಾ, ಈ ಭೂಲೋಕಕ್ಕೆ ನಮಗಾಗಿ ಬಂದು ನಮ್ಮ ಕಷ್ಟಗಳಿಗಾಗಿ, ನಮ್ಮ ದುಃಖಗಳಿಗಾಗಿ, ನಮ್ಮ ನೋವುಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನೇ ಕೊಟ್ಟಂಥ ನಮ್ಮ ಪ್ರೀತಿಯುಳ್ಳ ಕರ್ತನೆ, ಈ ಶುಭ ಶುಕ್ರವಾರ ದಿನದಂದು ದೇವರೇ ನಮಗೋಸ್ಕರವಾಗಿ ಪಟ್ಟಂಥ ಶ್ರಮೆಯನ್ನು, ಪೀಡಾನುಭವವನ್ನು, ಮರಣಕರವಾಗಿರುವಂಥ ಆ ಅನುಭವವನ್ನು ನಾವು ನೆನೆಸುತ್ತಾ, ಶಿಲುಬೆಯ ಕುರಿತು ಧ್ಯಾನ ಮಾಡುತ್ತಾ, ದೇವರೇ ಗೆತ್ಸೆಮನೆಯ, ಗಬ್ಬತ, ಗೋಲ್ಗೊತಾ ಬೆಟ್ಟದ ಅನುಭವಗಳನ್ನು ಧ್ಯಾನಿಸುತ್ತಾ ನಿನ್ನ ಕರಗಳಲ್ಲಿ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸುತ್ತೇವೆ. ನಮ್ಮೆಲ್ಲರನ್ನ ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.